ಬನ್ನಿ ಇವತ್ತು ಉದುರಾಗಿ ಶಾವ್ಗೆ ಉಪ್ಮಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಶಾವ್ಗೆ ಬಾತ್ ಅಂತಾನು ಕೂಡ ಕರೀಬಹುದು. ಬಟಾಣಿ ಹಾಕಿ ಮಾಡಿದಾಗ ಬಹಳ ರುಚಿಯಾಗಿರುತ್ತೆ. ಮತ್ತೆ ಈ ತರ ಮೆಥಡ್ ಅಲ್ಲಿ ಮಾಡಿ ಬಹಳ ಬಿಡಿಬಿಡಿಯಾಗಿ ಉದುರಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಎಷ್ಟು ಬೇಕೋ ಅಷ್ಟು ಅಂದಾಜಲ್ಲಿ ನೀರು ಕುದಿಯಕ್ ಬಿಟ್ಬಿಡಿ. ನೀರು ಕುದಿ ಬಂದ್ಮೇಲೆ ನಾನಿಲ್ಲಿ 3 ಮುಷ್ಟಿಯಷ್ಟು ಶಾವ್ಗೆನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಸೇರಿಸ್ಕೋಬಹುದು, ಇದೇನು ಅಳತೆ ಇಲ್ಲ. ಅದು ಮುಳುಗಷ್ಟು ನೀರು ಇರ್ಬೇಕಷ್ಟೇನೆ. ನೀರು ಚೆನ್ನಾಗಿ ಕುದಿ ಬಂದಾಗ ಈ ಶಾವ್ಗೆನ ಸೇರಿಸ್ಕೊಳ್ಳಿ. ಸೊ ದಟ್ ಒಂದು 5 ನಿಮಿಷ ಅದು ಶಾವ್ಗೆ ನೀರಲ್ಲಿ ಬೆಂದಾಗ ತುಂಬಾ ಉದುರಾಗುತ್ತೆ. ಆಮೇಲೆ ನೀರನ್ನೆಲ್ಲ ಬಗ್ಗಿಸ್ಬಿಡಿ. ಸ್ಟ್ರೈನ್ ಮಾಡಿದ್ಮೇಲೆ ಈಗ ಅದೇ ಪ್ಯಾನ್ ಅಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಮತ್ತೆ 1 ಕಪ್ ಅಷ್ಟು ಹಸಿ ಬಟಾಣಿ ಹಾಕಿ ಮಾಡೋದ್ರಿಂದ ಬಹಳ ಟೇಸ್ಟ್ ಬರುತ್ತೆ. ಮತ್ತೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮಾಮೂಲಿ ಇವೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ. ಶುಂಠಿ ಕೂಡ ಸೇರಿಸ್ಕೊಳ್ಳಿ, 1 ಇಂಚು ಅಷ್ಟು ಸಣ್ಣದಾಗಿ ಹೆಚ್ಚು ಹಾಕ್ಬೇಕಷ್ಟೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಬಟಾಣಿ ಬೇಯಕ್ಕೆ ಬಾಡಿಸ್ಬೇಕಾಗತ್ತೆ. ಒಂದು 2-3 ನಿಮಿಷದಲ್ಲೇ ಹಸಿ ಬಟಾಣಿ ಹಾಕಿರೋದ್ರಿಂದ ಬೇಗ ಬೆಂದೋಗುತ್ತೆ. ನೋಡಿ, ನಾ ಶಾವ್ಗೆನೆಲ್ಲ ನೀರಿನ ಬಗ್ಗಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಶಾವ್ಗೆ ಸೇರಿಸಿದ್ಮೇಲೆ 1 ಕೈ ಮುಷ್ಟಿಯಷ್ಟು ಹಸಿ ತೆಂಗಿನಕಾಯಿ ತುರಿ ಸೇರಿಸಿ ಒಂದೇ ಒಂದು ಹೋಳು ನಿಂಬೆಹಣ್ಣು ರಸ ಹಿಂಡ್ಬಿಟ್ರೆ ಸೂಪರ್ ಆದ ಶಾವ್ಗೆ ಬಾತು ರೆಡಿ ಆಗುತ್ತೆ. ಎಲ್ಲೂ ಮಿದ್ದೆ ಬರಲ್ಲ. ನೋಡಿ ಎಷ್ಟು ಉದುರಾಗುತ್ತೆ, ಬೇಗನೂ ಆಗುತ್ತೆ. ಈ ಮೆಥಡ್ ಅಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗೂ ಬರುತ್ತೆ. ಬಿಡಿಬಿಡಿಯಾಗಿ ಇಷ್ಟಪಡ್ತಾರಲ್ಲ ಎಲ್ಲರೂ, ಆ ತರನೇ ಬರುತ್ತೆ. ಖಂಡಿತ ಟ್ರೈ ಮಾಡ್ಬಿಟ್ಟು ಹೇಗ್ ಬಂತು ಅಂತ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ಫ್ರೆಂಡ್ಸ್.